ಹಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆ 29/9/2019 ನಡೆದ ಎಕ್ಸಾಮ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 1. ಮೊದಲನೇದಾಗಿ 1ನೇ ಪ್ರಶ್ನೆ. ಒಂದು ಪಕ್ಷ ಖಚಿತವಾದ ಸಂಕೇತದಿಂದ ನೈಫ್ ಅನ್ನು IPGHC ಎಂದು ಬರೆದರೆ ಡಾಕ್ಟರ್ ಎಂಬುದನ್ನು ಹೀಗೆ ಬರೆಯಬಹುದು. ಇದರ ಉತ್ತರ ಆಯ್ಕೆ 3 BQAVMT. ಬಿಡಿಸುವ ವಿಧಾನವನ್ನು ವಿಡಿಯೋವನ್ನು ಪಾಸ್ ಮಾಡಿ ಗಮನಿಸಿ. 2ನೇ ಪ್ರಶ್ನೆ. ಶ್ರೇಣಿಯ ತಪ್ಪು ಸಂಖ್ಯೆಯನ್ನು ಗುರುತಿಸಿ. 3, 7, 15, 39, 63, 127, 255, 511. ಇದರ ಉತ್ತರ ಆಯ್ಕೆ 1 39 ಇದರ ಉತ್ತರವಾಗಿದೆ. ಬಿಡಿಸುವ ವಿಧಾನವನ್ನು ವಿಡಿಯೋವನ್ನು ಪಾಸ್ ಮಾಡಿ ಗಮನಿಸಿ. 3ನೇ ಪ್ರಶ್ನೆ. ಶ್ರೇಣಿಯಲ್ಲಿ ಯಾವ ಸಂಖ್ಯೆಯು ಹೊಂದುವುದಿಲ್ಲ? ಇದರ ಉತ್ತರ ಆಯ್ಕೆ 2 15 ಇದರ ಉತ್ತರವಾಗಿದೆ. ಬಿಡಿಸುವ ವಿಧಾನವನ್ನು ಗಮನಿಸಿ. 4ನೇ ಪ್ರಶ್ನೆ. 1 ಗಂಟೆ ಡ್ಯಾಶ್ಗಳಿಗೆ ಸಮವಾಗಿದೆ. ಇದರ ಉತ್ತರ ಆಯ್ಕೆ 4 ಇವುಗಳಲ್ಲಿ ಎಲ್ಲವೂ 3600 ಸೆಕೆಂಡು ಮತ್ತು 60 ನಿಮಿಷ 3.6 × 10⁻³ ಸೆಕೆಂಡು ಎಂದು ಕರೆಯುತ್ತಾರೆ. ಇದರ ಉತ್ತರ ಇವುಗಳಲ್ಲಿ ಎಲ್ಲವೂ ಆಗಿದೆ. 5ನೇ ಪ್ರಶ್ನೆ. ಒಂದು ಪಕ್ಷ ಭಾಗಾಕಾರ ಅಂದರೆ ಪ್ಲಸ್, ಎಕ್ಸ್ ಅಂದರೆ ಮೈನಸ್, ಪ್ಲಸ್ ಅಂದರೆ ಎಕ್ಸ್ ಮತ್ತು ಮೈನಸ್ ಅಂದರೆ ಡಿವೈಡೆಡ್ ಬೈ ಆದಾಗ 8/15 -3 × 4 + 2 ಎಷ್ಟು ಆಗುತ್ತದೆ? ಇದರ ಉತ್ತರ ಆಯ್ಕೆ 2 5 ಆಗಿದೆ. ಇದರ ಉತ್ತರ. ಬಿಡಿಸುವ ವಿಧಾನವನ್ನು ವಿಡಿಯೋನ ಪಾಸ್ ಮಾಡಿ ಗಮನಿಸಿ. 6ನೆಯ ಪ್ರಶ್ನೆ. ಗಣಿತ ವಿಷಯದ ಅಬೆಲ್ ಪಾರಿತೋಷಕ ಪ್ರಶಸ್ತಿಯನ್ನು 2019 ಮಾರ್ಚ್ 19 ಯಾರಿಗೆ ಕೊಡಲಾಯಿತು? ಇದರ ಉತ್ತರ ಆಯ್ಕೆ ಎ ಕರೆನ್ ಹೆಲೆನ್ಬೆಕ್. 7ನೆಯ ಪ್ರಶ್ನೆ. 24 ಗಂಟೆಗಳಲ್ಲಿ ಗಡಿಯಾರದ ಕೈಗಳು ಎಷ್ಟು ಬಾರಿ 1 ಆಗುತ್ತದೆ? ಇದರ ಉತ್ತರ ಆಯ್ಕೆ 2 22 ಬಾರಿ. 8ನೆಯ ಪ್ರಶ್ನೆ. ಲೋಪವಾದ ಸಂಖ್ಯೆಯನ್ನು ಗುರುತಿಸಿರಿ. ಇದರ ಉತ್ತರ ಆಯ್ಕೆ 1 15 ಇದರ ಉತ್ತರವಾಗಿದೆ. ಬಿಡಿಸುವ ವಿಡಿಯೋನು ಪಾಸ್ ಮಾಡಿ ಗಮನಿಸಿ. 9ನೆಯ ಪ್ರಶ್ನೆ. ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು? ಇದರ ಉತ್ತರ ಆಯ್ಕೆ 2 243. ವಿಡಿಯೋನು ಪಾಸ್ ಮಾಡಿ ಗಮನಿಸಿ. 10ನೆಯ ಪ್ರಶ್ನೆ. ನಿವೃತ್ತ IPS ಅಧಿಕಾರಿ ಕಿರಣ್ ಬೇಡಿಯವರನ್ನು ರಾಜ್ಯಪಾಲ ಲೆಫ್ಟಿನೆಂಟ್ ಗವರ್ನರ್ ಎಂದು ನೇಮಕಾತಿ ಮಾಡಲಾಗಿದೆ. ಇದರ ಉತ್ತರ ಆಯ್ಕೆ ಬಿ ಪುದುಚೇರಿಯ ಗವರ್ನರ್ ಆಗಿ ಕಿರಣ್ ಬೇಡಿಯವರನ್ನು ನೇಮಕ ಮಾಡಲಾಗಿದೆ. 11ನೆಯ ಪ್ರಶ್ನೆ. ATMನಿಂದ ಕಾರ್ಡ್ ಇಲ್ಲದೆ ನಗದು ಹಣ ಪಡೆಯಲು ಯಾವ ಬ್ಯಾಂಕ್ ಯೋನೋ ಕ್ಯಾಶ್ ಪದ್ಧತಿ ಪ್ರಾರಂಭಿಸಿದೆ? ಇದರ ಉತ್ತರ ಆಯ್ಕೆ ಸಿ SBI. 12ನೇ ಪ್ರಶ್ನೆ. 2019 ಪುರುಷರ ಸಿಂಗಲ್ ಫ್ರೆಂಚ್ ಓಪನ್ ಗೆದ್ದವರು? ಇದರ ಉತ್ತರ ಆಯ್ಕೆ ಸಿ ರಾಫೆಲ್ ನಡಾಲ್. 13ನೇ ಪ್ರಶ್ನೆ. ಈ ಕೆಳಗಿನ ದೇಶಗಳಲ್ಲಿ ಯಾವ ಏಷ್ಯಾದ ಪ್ರಥಮ ದೇಶವು ಒಂದೇ ಲಿಂಗದವರೊಳಗಿನ ಲಗ್ನ ಸಂಬಂಧಕ್ಕೆ ಮಂಜೂರಿ ಕೊಟ್ಟಿತು? ಇದರ ಉತ್ತರ ಆಯ್ಕೆ ಸಿ ತೈವಾನ್. 2023 ICC ಪುರುಷ ವರ್ಲ್ಡ್ ಕಪ್ ಕ್ರಿಕೆಟ್ ಆಟದ ಯಜಮಾನ ಪದವನ್ನು ಸ್ವೀಕರಿಸಿದ ದೇಶ? ಇದರ ಉತ್ತರ ಆಯ್ಕೆ ಎ ಭಾರತ ದೇಶ. 15ನೇ ಪ್ರಶ್ನೆ. ಮೋಹಿನಿ ಅಟ್ಟಂ ಈ ನೃತ್ಯ ಸ್ವರೂಪವು ಡ್ಯಾಶ್ ರಾಜ್ಯದಿದೆ? ಇದರ ಉತ್ತರ ಆಯ್ಕೆ ಎ ಕೇರಳ ರಾಜ್ಯ. 16ನೇ ಪ್ರಶ್ನೆ. ದಕ್ಷಿಣ ತೀರದ ರೈಲ್ವೆ ಝೋನ್ನ ಮುಖ್ಯ ಕೇಂದ್ರ ಇರುವುದು? ಇದರ ಉತ್ತರ ಆಯ್ಕೆ ಎ ವಿಶಾಖಪಟ್ಟಣಂ. 17ನೇ ಪ್ರಶ್ನೆ. ರ್ಯಾಪಿಡ್
ಐಕೆಸ್ ಫೋರ್ಸ್ ಯಾವುದರ ಅಸಾಧಾರಣ ಅಥವಾ ವಿಶೇಷ ಭಾಗವಾಗಿದೆ? ಇದರ ಉತ್ತರ ಐಕೆಸಿ CRPF. 18ನೇ ಪ್ರಶ್ನೆ, ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ದ ನಿರ್ದೇಶಕರು ಯಾರು? ಇದರ ಉತ್ತರ ಆಯ್ಕೆ ಅನುರಾಗ್ ಕುಮಾರ್. 19ನೇ ಪ್ರಶ್ನೆ, ಬೇರೆಶೀಟ್ ಇದು ಯಾವ ದೇಶದಿಂದ ಹಾರಿಸಿದ ಮೂನ್ ಲ್ಯಾಂಡರ್? ಇದರ ಉತ್ತರ ಆಯ್ಕೆ ಸಿ ಇಸ್ರೇಲ್. 20ನೇ ಪ್ರಶ್ನೆ, ಕಾರಾಗೃಹದಲ್ಲಿ ಯಾವ ಸ್ವಾತಂತ್ರ್ಯ ಹೋರಾಟಗಾರ ಅನ್ನ ಸತ್ಯಾಗ್ರಹ ಮಾಡಿ ಮೃತಪಟ್ಟನು? ಇದರ ಉತ್ತರ ಆಯ್ಕೆ ಬಿ ಜತಿನ್ ದಾಸ್. 21ನೇ ಪ್ರಶ್ನೆ, ಸಚಿವ ಸಂಪುಟದ ರಾಯಭಾರಿಗಳು ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದದ್ದು ಯಾವಾಗ? ಇದರ ಉತ್ತರ ಆಯ್ಕೆ ಸಿ 1946ರಲ್ಲಿ. 22ನೇ ಪ್ರಶ್ನೆ, ಯಾವ ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್ ಪ್ರತಿಪಾದಿಸಿದರು? ಇದರ ಉತ್ತರ ಆಯ್ಕೆ ಎ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ. 23ನೇ ಪ್ರಶ್ನೆ, ಎರಡನೇ ದುಂಡು ಮೇಜಿನ ಪರಿಷತ್ತಿನ ಸಮಯದಲ್ಲಿ ಬ್ರಿಟನ್ನ ಪ್ರಧಾನಮಂತ್ರಿ ಯಾರಾಗಿದ್ದರು? ಇದರ ಉತ್ತರ ಆಯ್ಕೆ ಎ ರಾಮ್ಸೆ ಮ್ಯಾಕ್ಡೊನಾಲ್ಡ್. 24ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದೊಂದು ಸರಿಯಲ್ಲ? ಇದರಲ್ಲಿ ಡಿ ಮಲ್ಲಳ್ಳಿ ಕಾವೇರಿ ಇದು ಸರಿಯಲ್ಲ. 25ನೇ ಪ್ರಶ್ನೆ, ಐಹೊಳೆ ದೇವಾಲಯಗಳನ್ನು ಕಟ್ಟಿಸಿದವರು ಯಾರು? ಇದರ ಉತ್ತರ ಆಯ್ಕೆ ಚಾಲುಕ್ಯರವರು. 26ನೇ ಪ್ರಶ್ನೆ, ಕುವೆಂಪು ಅವರ ಯಾವ ಕೃತಿಗೆ 1967ರ ಜ್ಞಾನಪೀಠ ಪುರಸ್ಕಾರ ಕೊಡಲಾಯಿತು? ಇದರ ಉತ್ತರ ಆಯ್ಕೆ ಬಿ ಶ್ರೀ ರಾಮಾಯಣ ದರ್ಶನಂ. 27ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಯಾರು ಮಾಡಿದರು? ಇದರ ಉತ್ತರ ಆಯ್ಕೆ ಬಿ ಹರಿಹರ ಒಂದನೆಯ ಹರಿಹರ ಇದರ ಉತ್ತರವಾಗಿದೆ. 28ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಮಾಡಲಾಯಿತು? ಇದರ ಉತ್ತರ ಆಯ್ಕೆ ಬಿ 1915ರಲ್ಲಿ. 29ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಇದರ ಉತ್ತರ ಆಯ್ಕೆ ಡಿ ಭಾರತದ ಆನೆ. 30ನೇ ಪ್ರಶ್ನೆ, ಮ್ಯಾಫ್ಟಿಲ್ಲಾ ರೆಬಿಲಿಯನ್ ಯಾವುದಕ್ಕೆ ಸಂಬಂಧಪಟ್ಟದ್ದು? ಇದರ ಉತ್ತರ ಆಯ್ಕೆ ಡಿ ರೈತರ ಅತೃಪ್ತಿ. 31ನೇ ಪ್ರಶ್ನೆ, ಯಾವ ಪ್ರವಾಸಿಗ ತನ್ನ ಅನುಭವಗಳನ್ನು ಕಿತಾಬಿ ಇ ರೆಹಲಾದಲ್ಲಿ ಬರೆದಿಟ್ಟಿದ್ದಾನೆ? ಇದರ ಉತ್ತರ ಆಯ್ಕೆ ಬಿ ಇಬನ್ ಬಟೂಟ್. 32ನೇ ಪ್ರಶ್ನೆ, ಸ್ಟೀಫನ್ ಹಾಕಿಂಗ್ ರವರ ಗೌರವಾರ್ಥಕವಾಗಿ ಯಾವ ದೇಶವು ಬ್ಲ್ಯಾಕ್ ಹೋಲ್ ನಾಣ್ಯವನ್ನು ಜಾರಿಗೊಳಿಸಿದೆ? ಇದರ ಉತ್ತರ ಆಯ್ಕೆ ಎ UK. 33ನೇ ಪ್ರಶ್ನೆ, ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು? ಇದರ ಉತ್ತರ ಆಯ್ಕೆ ಎ 75. 34ನೇ ಪ್ರಶ್ನೆ, ಮಿಷನರೀಸ್ ಆಫ್ ಚಾರಿಟಿಯನ್ನು ಯಾರು ಸ್ಥಾಪಿಸಿದರು? ಇದರ ಉತ್ತರ ಆಯ್ಕೆ ಸಿ ಮದರ್ ತೆರೇಸಾ. 35ನೇ ಪ್ರಶ್ನೆ, 1890ನೇ ಇಸ್ವಿಯಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರಥಮ ಮಹಿಳಾ ಪದವೀಧರೆ ಯಾರು? ಇದರ ಉತ್ತರ ಆಯ್ಕೆ ಎ ಕದಂಬಿನಿ ಗಂಗೂಲಿ. 36ನೇ ಪ್ರಶ್ನೆ, ಬಂಗಾಳ ವಿಭಜನೆಯು ಡ್ಯಾಶ್ ರಲ್ಲಿ ಆಯಿತು? ಇದರ ಉತ್ತರ ಆಯ್ಕೆ ಎ 1905 ಅಕ್ಟೋಬರ್ 16ರಲ್ಲಿ ಆಯಿತು. 37ನೇ ಪ್ರಶ್ನೆ, ಇಲ್ಬರ್ಟ್ ಮಸೂದೆಯನ್ನು ಜಾರಿಗೊಳಿಸಿದವರು ಯಾರು? ಇದರ ಉತ್ತರ ಆಯ್ಕೆ ಬಿ ಲಾರ್ಡ್ ರಿಪ್ಪನ್. 38ನೇ ಪ್ರಶ್ನೆ, ಬ್ರಿಟಿಷ್ ಸರ್ಕಾರವು ಜಲಿಯನ್ ವಾಲಾಬಾಗ್ ಕಗ್ಗೊಲೆ ತಪಾಸಣೆ ಮಾಡಲು ನೇಮಿಸಿದ ಕಮಿಷನ್ ನಿಯೋಗ ಯಾವುದು? ಇದರ ಉತ್ತರ ಆಯ್ಕೆ ಬಿ ಹಂಟರ್ ಮಿಷನ್. 39ನೇ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಯಾವ ಪರಿಚ್ಛೇದನವನ್ನು ರದ್ದು ಮಾಡಿದೆ? ಇದರ ಉತ್ತರ ಆಯ್ಕೆ ಎ 497. 40ನೇ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಕಾಲಂ ಅನುಸಾರ ಕರ್ನಾಟಕ
ರಾಜ್ಯಕ್ಕೆ ವಿಶೇಷ ಸವಲತ್ತುಗಳನ್ನು ಕೊಡಲಾಗಿದೆ? ಇದರ ಉತ್ತರ ಆಯ್ಕೆ ಬಿ 371 ಜೆ. 41ನೇ ಪ್ರಶ್ನೆ, ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರು? ಇದರ ಉತ್ತರ ಆಯ್ಕೆ ಡಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರು. 42ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಧ್ವಜದ ನಿಯಮವು ಫ್ಲ್ಯಾಗ್ ಕೋಡ್ ಆಫ್ ಇಂಡಿಯಾ ಯಾವಾಗಿನಿಂದ ಜಾರಿಗೊಳಿಸಲಾಯಿತು? ಇದರ ಉತ್ತರ ಆಯ್ಕೆ ಸಿ ಜನವರಿ 26, 2002ರಲ್ಲಿ. 43ನೇ ಪ್ರಶ್ನೆ, ಮ್ಯಾಕ್ ಮೋಹನ್ ಲೈನ್ ಯಾವ ದೇಶಗಳ ನಡುವೆ ಗುರುತಿಸಲಾಗದ ರೇಖೆಯಾಗಿದೆ? ಇದರ ಉತ್ತರ ಆಯ್ಕೆ ಡಿ ಭಾರತ್ ಮತ್ತು ಚೀನಾ ನಡುವೆ. 44ನೇ ಪ್ರಶ್ನೆ, ಭಾರತದ ಪ್ರಥಮ ಭಾಷೆ ಆಧಾರಿತ ಅನುಸಾರ ರಾಜ್ಯ ಯಾವುದು? ಇದರ ಉತ್ತರ ಆಯ್ಕೆ ಎ ಆಂಧ್ರ ಪ್ರದೇಶ್. 45ನೇ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಅಧಿಕಾರಗಳ ಕಾಲಂಗಳು ಯಾವುವು? ಇದರ ಉತ್ತರ ಆಯ್ಕೆ ಬಿ 12ರಿಂದ 35. 46ನೇ ಪ್ರಶ್ನೆ, ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವ ಹಾಗೂ ಅರಣ್ಯ ಮತ್ತು ವನ್ಯ ಮೃಗಗಳನ್ನು ಕಾಪಾಡುವುದು ಇದು. ಇದರ ಉತ್ತರ ಆಯ್ಕೆ ಸಿ ರಾಜ್ಯ ನೀತಿಯ ಸಾಮಾನ್ಯ ನಿರ್ದೇಶಕ ನಿಯಮ. 47ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ಇದರ ಉತ್ತರ ಆಯ್ಕೆ ಎ ಉಮೇಶ್ ಚಂದ್ರ ಬ್ಯಾನರ್ಜಿ. 48ನೇ ಪ್ರಶ್ನೆ, ಯಾವ ದೇಶದಲ್ಲಿ ಏಕರೂಪ ನಮೂನೆಯ ಸರ್ಕಾರವಿದೆ? ಇದರ ಉತ್ತರ ಆಯ್ಕೆ ಬಿ ಜಪಾನ್ ದೇಶ. 49ನೇ ಪ್ರಶ್ನೆ, ಯಾವ ಕಾಲಂ ಅನ್ವಯ ರಾಜ್ಯದಲ್ಲಿ ರಾಷ್ಟ್ರಪತಿ ಶಾಸನ ಜಾರಿಗೊಳಿಸಲಾಗುತ್ತದೆ? ಇದರ ಉತ್ತರ ಆಯ್ಕೆ ಬಿ 356ನೇ ಕಾಲಂ. 50ನೇ ಪ್ರಶ್ನೆ, ಈ ಕೆಳಗಿನವರುಗಳಲ್ಲಿ ಯಾರು ಭಾರತದ ಉಪರಾಷ್ಟ್ರಪತಿ ಯಾಗಿರಲಿಲ್ಲ? ಇದರ ಉತ್ತರ ಆಯ್ಕೆ ಡಿ ಗ್ಯಾನಿ ಜೈಲ್ ಸಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.